ಈಗ ಏನು ಮಾಡೋದಪ್ಪ? ಹೆಂಗೋ ಬೆಳಗ್ಗೆ ಅಲ್ಲೆಲ್ಲೋ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಿದ್ರು, ತಿಂದೆ. ಇನ್ನು ಸಾಯಂಕಾಲ ಊಟಕ್ಕೆ ಏನು ಮಾಡೋದು? ಅಯ್ಯೋ ಇಲ್ಲ, ಏನಾನ ಒಂದು ಕೆಲಸ ಹುಡ್ಕೊಳ್ಳೇಬೇಕು. ಏನು ಕೆಲಸ ಹುಡ್ಕೋದು? ಅಯ್ಯೋ ದೇವರೇ, ಏನು ಅಂತಲೇ ಗೊತ್ತಾಗ್ತಾ ಇಲ್ವೇ. ಹಾಂ, ಶಾನ್ ಬೋಗ್ರೆ ಇದ್ದಾರಲ್ವಾ ನಮ್ಮೂರಾಗೆ, ಅವರು ಒಂದಿಟ್ಟು ಶ್ರೀಮಂತರೇನೆ. ಆ ಅಪ್ಪಗೆ ಹೆಂಡತಿ ಇಲ್ಲ, ಮಗ ಸೊಸೆ ಇದ್ದಾರೆ. ಅಮ್ಮ ಅಷ್ಟು ನೋಡ್ಕೊಂಬಲ್ಲ ಸೊಸೆ. ನಾನು ಹೋಗ್ಯದಲ್ಲಿ ಮನೆ ಕೆಲ್ಸಕ್ಕೆ ಬರಲ್ಲ ಅಂತ ಕೇಳಲ್ಲ ಅವ್ರನ್ನ, ಅಯ್ಯಪ್ಪನ ಕೇಳ್ತೀನಿ ಅದಲ್ಲಿ. ತೀರ ಕಮ್ಮಿ ಸಂಬಳ ಆದರೂ ಪರವಾಗಿಲ್ಲ, ನನಗೆ 3 ಹೊತ್ತು ಊಟ ಕೊಡ್ರಿ, ಒಂದು 700-800 ರೂಪಾಯಿ ಸಂಬಳ ಕೊಡ್ರಿ ತಿಂಗಳಿಗೆ ಸಾಕು ಅಂತನ ಕೇಳಿ ನೋಡೋಣ ಅಯ್ಯಪ್ಪನ. ಹೆಂಗೋ ಖರ್ಚಿಗೆ ದುಡ್ಡು ಆಗುತ್ತೆ, 3 ಹೊತ್ತು ನಿಮ್ಮದೇ ಊಟನೂ ಮಾಡ್ಬೋದು. ಹೌದೌದು, ಅವ್ರ ಮನೆ ಹತ್ರ ನೀವು ಹೋಗೋಣ. ಹೌದು, ಸ್ವಲ್ಪ ಏನಾದರೂ ಮಾಡಿ ಸೆಂಟಿಮೆಂಟಾಗೆ ಹೊಡೆದು ಬಿಡಬೇಕು. ಹೆಂಗೂ ವಯಸ್ಸಾಗೈತವ ಅಯ್ಯಪ್ಪಗೆ, ಕಷ್ಟ ಅಂತಂದ್ರೆ ಆಗ್ತಾನೆ ಅನ್ಸುತ್ತೆ. ಹೆಂಗೂ ಸೊಸೆ ಬೇರೆ ಗುರು ಅಂತಿರ್ತಾಳೆ, ಸರಿಯಾಗಿ ಟೈಮಿಗೆ ಸರಿಯಾಗಿ ಅಡುಗೆ ಮಾಡಿಕ್ಕಲ್ಲ. ಹಂಗೆ ಮಾಡೋಣ, ಮುಖ ಜೋಲಿಕ್ಕೊಂಡು ಹೋಗೋಣ ಸ್ವಲ್ಪ ಸಪ್ಪಗೆ. ಈಗ ಸರಿಯಾಗೈತಿ, ಈಗ ಹೋಗೋಣ. ಅಣ್ಣ, ಶಾನ್ ಬೋಗ್ರೆ. ಓ, ಏನಮ್ಮ ಶಿಲ್ಪ, ನಮ್ಮಂತಕ್ಕೆ ಬಂದ್ಬಿಟ್ಟಿದ್ಯಾ ಅಪ್ರೂಪಕ್ಕೆ? ಏನು ಸಮಾಚಾರ? ಏನ್ ಮಾಡೋದಣ್ಣ, ಕಷ್ಟ ಬಂದಾಗ ಬರ್ಬೇಕಲ್ಲ. ಇನ್ನು ನಿಮ್ಮಂತ ದೊಡ್ಡವ್ರ ಹತ್ರ ಸಹಾಯ ಕೇಳ್ಕೊಂಡು. ನೀವು ಇವ್ರಿಗೆ ದೊಡ್ಡ ಶಾನ್ ಬೋಗ್ರು ಒಳ್ಳೆ ಮನುಷ್ಯರು ಅಂತ ನಾನು ಕೇಳಿದ್ನಲ್ಲ, ಅದಕ್ಕೆ ಕಷ್ಟದಾಗಿರೋರ್ಗೆ ಸಹಾಯ ಮಾಡ್ತೀರಾ ಅಂತ ಬಂದೆ. ಕಷ್ಟದಾಗಿರೋರ್ಗ? ಯಾರಿಗಮ್ಮ? ಯಾರು ಕಷ್ಟದಾಗಿದ್ದಾರೆ ಈಗ? ಏನಾಯ್ತು? ಅಯ್ಯೋ, ಯಾರೋ ಕಷ್ಟದಾಗಿದ್ರೆ ನಾನು ಯಾಕೆ ನಿಮ್ಮ ಮನೆ ಹತ್ರ ಬರ್ತೀನಿ ಹೇಳ್ರಿ? ಈ ಕಷ್ಟದಾಗಿರೋದು ನಾನೇನೆ. ನನಗೆ ಒಪ್ಪತ್ತು ಊಟನೂ ಗತಿ ಇಲ್ದಂಗೆ ಆಗೈತೆ ಶಾನ್ ಬೋಗ್ರೆ. ಏನು ಮಾಡಲಿ ಹೇಳ್ರಿ? ನನಗೆ ಯಾರು ಗತಿ ಇಲ್ಲ. ಹೌದಾ? ಅಯ್ಯೋ, ನಿನ್ನ ಮನೆ ಐತಿ, ನಿನ್ನ ಗಂಡ ಇದ್ದಾನೆ, ನಿಮ್ಮ ಅಕ್ಕಯ್ಯ ಸೇಳಿ ತರಕಾರಿ ವ್ಯಾಪಾರ ಮಾಡ್ತಾಳೆ, ನಿನಗೇನಮ್ಮ ಬಂದೈತೆ? ಏನು ಯಾರು ಇಲ್ಲ ಅನಾಥೆ ಅನ್ನೋ ಥರ ಹೇಳ್ತಾ ಇದೆಯಾ? ಯಾರೂ ಇಲ್ಲ ಅಂತನ? ಏನಾಯ್ತು? ಏನು ಮನೆಯಿಂದ ಆಚೆಗೆ ಹಾಕಿದ್ರು ಹೆಂಗೆ? ಒಂಥರ ಹಂಗೆ ಮನೆಯಿಂದ ಆಚೆಗೆ ಹಾಕ್ತಿದ್ರು ಆಚೆಗೆ ಹಾಕ್ದಂಗೆನೆ ಲೆಕ್ಕ. ಯಾಕೆಂದ್ರೆ ಆ ಮನೆಗೆ ನನಗೆ ಏನು ಬೆಲೆ ಇಲ್ಲ. ಒಂದು ತುತ್ತು ಊಟ ಮಾಡಕ್ಕೂ ನನಗೆ ಅಲ್ಲಿ ಅವಕಾಶ ಇಲ್ಲ ಆ ಮನೆಗೆ. ಅದಕ್ಕೆ ಇನ್ನೇನು ಮಾಡೋದು ಹೇಳ್ರಿ? ನಾನೇ ಏನಾನು ಮಾಡಬೇಕು, ಏನಾನು ಕೆಲಸ ಮಾಡಿ ದುಡಿಬೇಕು, ಉಣ್ಬೇಕು ಅಂತ ಬಂದೆ ನಿಮ್ಮ ಮನೆ ಹತ್ರ. ನೀವು ಕರುಣಾಮಯಿಗಳು, ಕಷ್ಟದಾಗಿರೋರಿಗೆ ಸಹಾಯ ಮಾಡ್ತೀರಾ ಅಂತ ಬಂದೆ. ನೋಡಿ, ಕಟ್ಕೊಂಡಿರೋ ಗಂಡ ಅಂತೂ ದುಡ್ದಾಕಲ್ಲ, ಅವನಿಗೆ ಕುಡಿಯಕ್ಕೆ ಸಾಲಲ್ಲ, ನಾವೇ ಅವನಿಗೆ ದುಡ್ಡು ಕೊಡಬೇಕು ಕುಡಿಯಕ್ಕೆ. ಇಂಥದ್ರಾಗೆ ನನಗೆಲ್ಲಿಂದ ತಂದಾಗ್ತಾನೆ? ಅವಳು ಅಕ್ಕ ಎಲ್ಲ ಅವಳು ಮಾರಿ, ಅವಳು ಸೇಳಿ, ಅವಳು ಪಾಡಿಗೆ ಅವಳು ತರಕಾರಿ ವ್ಯಾಪಾರ ಮಾಡ್ಕೊಂಡು ಅವಳು ಅಡುಗೆ ಮಾಡ್ಕೊಂಡು ತಿಂತಾಳೆ. ನನ್ನ ಕೈಗೆ ಇಷ್ಟು ದಿನ ಮಾಡಿಸ್ಕೊಂಡು ತಿಂದು ಈಗ ಬೇಡ ಅಂತಾಳೆ. ನೀನು ಮಾಡೋದು ಬೇಡ, ಏನು ಬೇಡ, ನೀನೇನೆ ದುಡ್ಕೊಂಡು ನೀನೇ ತಂದು ತಿನ್ನು ಅಂತ ಹೇಳ್ತಾಳೆ. ಅದಕ್ಕೆ ಏನು ಮಾಡೋದು ಹೇಳ್ರಿ? ನನಗೂ ಎಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ, ಕೊನೆಗೆ ನಿಮ್ಮ ಹತ್ರ ಬಂದೆ. ಹೌದಾ? ಏನು ಈಗ ಊಟ ಕೊಡ್ಬೇಕೇನಮ್ಮ? ಬಾ, ಊಟ ಮಾಡುವಂತೆ. ತಂದಿಕ್ತೀನಿ, ಬಾ ಒಳಕ್ಕೆ. ಅಯ್ಯೋ ಶಾನ್ ಬೋಗ್ರೆ, 1 ಹೊತ್ತಿನ ಊಟ ಯಾರು ಬೇಕಾದ್ರೂ ಕೊಡ್ತಾರೆ, ಆದ್ರೆ 3 ಹೊತ್ತಿನ ಊಟ ಸಿಗೋ ಥರ ಏನನ್ನ ಕೆಲಸ ಯಾರು ಕೊಡ್ತಾರೆ ಹೇಳ್ರಿ? ಅದು ಏನಿದ್ರು ನಿಮ್ಮಂತ ಕರುಣಾಮಯಿಂದ ಸಾಧ್ಯ ಅಷ್ಟೇನೆ. ನನಗೆ ಊಟ ಬೇಡ, ಕೆಲಸ ಕೊಡಿ. ಕೆಲಸನಾ? ಏನು ಕೆಲಸ ಮಾಡ್ತೀಯಮ್ಮ? ಏನೂ ಇಲ್ಲ, ನಿಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ನಿಮ್ಮ ಮನೆ ಕೆಲ್ಸಕ್ಕೆ ಇಟ್ಕೊಳ್ಳಿ. ಮನೆ ಕೆಲ್ಸಕ್ಕ? ಅಯ್ಯಯ್ಯೋ, ಕಳ್ತನ ಮಾಡಿ ಜೈಲಿಗೆ ಹೋಗಿ ಬಂದಿರೋಣ, ನಮ್ಮ ಮನೆ ಕೆಲ್ಸಕ್ಕೆ ಏನಾರು ಇಟ್ಕೊಂಡ್ರೆ ಅಷ್ಟೇ ನನ್ನ ಕತೆ ಗೋವಿಂದ. ಬೇಡ ಬೇಡ, ಮನೆಯಾಗೆ ಕೆಲಸ ಇಟ್ಕೊಳ್ಳೋದೇ ಬೇಡ. ಹೆಂಗೋ ನನ್ನ ಸೊಸೆ ಬೈದೋ ಒಯ್ದೋ ಏನೋ ಮಾತಾಡ್ಯೋ ಹೆಂಗ ಊಟಕ್ಕೆ ಇಕ್ತಾಳೆ. ನನ್ನ ಸೊಸೆ ಮೇಲೆ ಸಿಟ್ಟಿರೋದೇನೋ ನಿಜ, ಹಂಗಂತೇಳಿ ಕಳ್ರಂತಂದು ಮನೆಗೆ ಇಕ್ಕಮಕ್ಕಾಗುತ್ತಾ? ಏನು ಹಂಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಗೆ ಹೇಳ್ದಂಗೆ ಕೇಳ್ಕೊಂಡು ಅಡುಗೆ ಮಾಡ್ಕೊಂಡು ಮುಸರೆ ತೊಳ್ಕೊಂಡು ನೆಲ ಒರೆಸ್ಕೊಂಡು ಬಟ್ಟೆ ಒಕ್ಕೊಂಡಿರ್ತೀನಿ. ನೀವು ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ ಶಾನ್ ಬೋಗ್ರೆ. ಮನೆ ಕೆಲಸ ನನಗೆ ಚೆನ್ನಾಗಿ ಬರುತ್ತೆ. ನಾನು ಇಷ್ಟು ದಿನ ಅಲ್ಲಿ ಅದೇ ಪುಟ್ಟಕ್ಕಯ್ಯರ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದೆ. ಏನಾಯ್ತು? ಅವ್ರ ಮನೆಗೆ ಯಾಕೆ ಬಿಟ್ಟು ಬಂದೆ? ಯಾಕೆ ತೆಗ್ದಾಕಿರೋ ನೀನು? ಅದು ಏನೂ ಇಲ್ಲ, ಅವ್ರೇನೋ ಸೊಸೆ ಇದ್ದಾಳಲ್ವಾ, ಅವಳೇನೆಲ್ಲ ಮಾಡ್ತಾಳೆ, ನೀನೇನು ಬೇಡ ಹೋಗು ಅಂತಂದ್ರು. ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಇನ್ನೇನು ಮಾಡೋದು ಅಂತನ. ಈಗ ನಿಮ್ಮ ಮನೆಗೆ ಹೆಂಗೂ ನಿಮ್ಮ ಸೊಸೆ ಪಾಪ ವಯಸ್ಸು, ಅವ್ರಿಗೂ ಕೈ ನೋವು ಮೈ ನೋವಲ್ವಾ, ಮಾಡೋಕ್ಕಾಗಲ್ಲ ನಿಮ್ಮ ಸೊಸೆಗೂ. ಅದಕ್ಕೆ ಯಾರೋ ಹೇಳಿದ್ರು, ಹಿಂಗೆ ಶಾನ್ ಬೋಗ್ರು ಪಾಪ ಕಷ್ಟ ಆಗಿದ್ದಾರೆ, ಟೈಮಿಗೆ ಸರಿಯಾಗಿ ಅಡುಗೆ ಮಾಡಿಕ್ಕಲ್ವಂತೆ ಸೊಸೆ, ಮನೆ ಕೆಲಸ ನಾನು ಇಕ್ಕಬೇಕಾಗಿತ್ತು ಅಂತಿದ್ರು ಅಂತಂದ್ರು. ಅದಕ್ಕೆ ಬಂದೆ ಕೇಳ್ಕೊಂಡು ಹೋಗೋಣ ಅಂತಾನ.
ಅಯ್ಯೋ ಹಂಗೆಲ್ಲ ಏನೂ ಇಲ್ಲಮ್ಮ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಮನೆ ಕೆಲಸದಾರ ನಿಂಕಬೇಕು ಅಂತ ಹಂಗಂತ ಹೇಳಿ ಮನೆ ಕೆಲಸದಾರ ಯಾರು ಬೇಡಮ್ಮ ನಮ್ಮ ಮನೆಗೆ ಬೇಡ ಬೇಡ ನನ್ನ ಸೊಸೆನೇ ಏನೋ ಒಂದು ಸ್ವಲ್ಪ ಸಿಟ್ಟಾದಾಗ ಮಾತಾಡ್ತಾಳೆ ಆಮೇಲೆ ಚೆನ್ನಾಗಿರ್ತಾಳೆ ಏನು ಬೇಡ ಕಣಮ್ಮ ನಮ್ಮನೆಗೆ ಮನೆ ಕೆಲಸದಾರ ಬೇಡ. ಅಯ್ಯೋ ಮತ್ತೆ ಈಗಿನ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಿ. ನಾನೆಲ್ಲಿ ಹೇಳಿದೆ ನಿನಗೆ ಕೆಲಸ ಬೇಕೇ ಬೇಕು ಅಂದರೆ ನಮ್ಮ ತೋಟದಾಗೆ ದಿನ ಕೆಲಸ ಇರುತ್ತೆ. ನಮ್ಮವು ಎಮ್ಮೆಗಳು ಇದ್ದಾವೆ, ಅವಕ್ಕೆ ಹುಲ್ಲುಗಿಲ್ಲ ಹಾಕೋದು, ಆಮೇಲೆ ಹೊಲ್ದಾಗೆ ಮಣ್ಣು ಹಾಕೋದು, ಆಮೇಲೆ ಕಳೆ ಕೀಳೋದು, ಏನಾನ ಕೆಲಸ ಇರುತ್ತೆ ಹೊಲ್ದಾಗೆ. ದಿನ ಬೇಕು ಅಂದರೆ ಹೊಲದ ಕೆಲ್ಸಕ್ಕೆ ಬಾ, ಕೂಲಿ ಕೊಡೋಣ ತಿರಾನ. ಹೊಲ್ದಕ್ಕ ಕೂಲಿನ? ಅಯ್ಯೋ ಕೂಲಿ ನನಗೆ ಬಿಸಿಲಾಗೆಲ್ಲ ಮಾಡಿ ಅಭ್ಯಾಸ ಇಲ್ಲ, ಈ ಹೊಲ್ದಾಗಿಲ್ದಾಗೆಲ್ಲನ. ಅದಕ್ಕೆ ಮನೆ ಕೆಲಸ ಕೊಟ್ಟಿದ್ದೆ ಚೆನ್ನಾಗಿರೋದು ಅಂತ. ಇಲ್ಲಮ್ಮ ಮನೆ ಕೆಲಸ ಇಲ್ಲ. ಬೇಕು ಅಂದರೆ ಹೊಲ್ದಾಗೆ ಕೂಲಿ ಕೆಲ್ಸಕ್ಕೆ ಬಾ, ದಿನ ಬೇಕು ಅಂದರೆ ಕೆಲಸ ಇರುತ್ತೆ. ಮಧ್ಯಾಹ್ನ ಊಟ ಕೊಡ್ತೀವಿ, ಕೆಲಸ ಮಾಡ್ಕೊಂಡು ಕೂಲಿ ಇಸ್ಕೊಂಡು ಹೋಗುವಂತೆ. ಅವಾಗ ಕೂಲಿ ದುಡ್ಡು ಬರುತ್ತಲ್ಲ, ಬೇಕು ಅಂದರೆ ನನ್ನ ಹತ್ರನೇ ಒಂದಿಷ್ಟು ನಿನಗೇನು ಬೇಕೋ ಕಾಳು, ಅಕ್ಕಿ ಕಾಳು, ರಾಗಿ ಕಾಳು ಎಲ್ಲ ಕೊಡ್ತೀನಿ, ತಗೊಂಡೋಗಿ ಮಾಡ್ಕೊಂಡು ಹೋಗುವಂತೆ. ಕೂಲಿ ಬಂದು ತೀರಿಸುವಂತೆ. ಬಿಸಿಲಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತಾನೆ ತಾನೆ ಮನೆ ಕೆಲಸಕ್ಕೆ ಕೇಳ್ಕೊಂಬಂದ್ರೆ ಕೂಲಿ ಕೆಲಸ ಕೊಡ್ತೀನಿ ಅಂತ ಹೇಳ್ತೀಯಪ್ಪ. ಬಿಸಿಲಾಗಿ ಯಾವ ಸಾಯ್ತಾಳೆ, ಏನು ಬೇಡ. ಹೌದಾ, ಸರಿ ಆಯ್ತು ಬಿಡಿ, ಯೋಚನೆ ಮಾಡಿ ಹೇಳ್ತೀನಿ ಯಾವುದಕ್ಕೂ. ಸರಿ ಬರ್ತೀನಿ. ಹೆಂಗೆ ಕೂಲಿ ಬರಲ್ವಂಗಾದ್ರೆ? ನೋಡೋಣ, ನಾಳೆ ಹೇಳ್ತೀನಿ, ಯಾವುದಕ್ಕೂ ಹೋಗ್ತೀನಿ. ಸರಿ ಆಯ್ತಮ್ಮ, ನಿನ್ನಿಷ್ಟ. ಇಂಥವ್ರು ಏನಾದರೂ ಕಳ್ಳರನ್ನ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಅಷ್ಟೇ ಗೋವಿಂದ. ಹೊಲದ ಕೆಲಸ ಆದರೆ ಬೇಡ ಅಂತೈತಿ, ಅದೇ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳೋದು ನೋಡು. ಬಿಸ್ಲಾಗಾದ್ರೆ ಮಾಡೋಕ್ಕಾಗಲ್ಲ ಅಂತಾನೇನ? ಇಂಥ ಕಳ್ಳರನ್ನೆಲ್ಲ ನಾ ಮನೆಗೆ ಸೇರಿಸ್ಬಾರ್ದು. ಏನಪ್ಪ ಹಿಂಗಾಗೋಯ್ತು ನನ್ನ ಕತೆ. ಇದು ಯಾರು ಬರೆದ ಕತೆಯ, ನನಗಾಗಿ ಬಂದ ವ್ಯತೆಯ, ಕೊನೆಗೇನು ಹರಿಯಲಾರೆ, ಕೊನೆಯಾಗಿ ಹೋಗಲಾನೆ. ಇದು ಯಾರು ಬರೆದ ಕತೆಯ, ನನಗಾಗಿ ಬಂದ ವ್ಯತೆಯ. ಇಷ್ಟೇ ಉಳಿದಿರೋದು. ಹಿಂಗ ಹಾಡು ಹೇಳ್ಕೊಂಡು ಅಮ್ಮ ತಾಯಿ ಧರ್ಮ ನೀಡಮ್ಮ, ದಾನ ನೀಡಮ್ಮ ಅಂತ ಭಿಕ್ಷೆ ಬೇಡೋದು ಒಂದೇ ಬಾಕಿ ಉಳ್ಕೊಂಡಿರೋದು. ಏ ಶಿಲ್ಪ, ಏನಿದು ನಿನ್ನ ಎಲ್ಲೆಲ್ಲಿ ಹುಡ್ಕೋದು? ಯಾಕೆ ಹಿಂಗೆ ಸಪ್ಪಗಿದ್ಯಾ? ಏನಾಯ್ತಿ ಅಂತದ್ದು? ಏನ್ ಹೇಳಲಿ ರಾಣಿ, ಎಲ್ಲರೂ ನನ್ನ ಕೈ ಬಿಟ್ರು. ಕೊನೆಗೆ ಭಿಕ್ಷೆ ಬೇಡೋದೊಂದೇ ಉಳಿದಿರೋದು. ಈಗ ತಿನ್ನಕ್ಕೂ ಗತಿ ಇಲ್ಲ ನನಗೆ. ಯಾಕೆ ಏನಾಯ್ತೆ? ಸೇಳಿ ತಂದಾಕ್ತಿದ್ಲಲ್ಲ, ನೀನು ಅಡುಗೆ ಮಾಡ್ಕೊಂಡು ಮನೇಲಿ ಇದ್ದೆ ತಾನೆ, ಈಗ ಏನಾಯ್ತು ಅಂತದ್ದು? ಸೇಳಿ ಏನಾದ್ರೂ ಜಗಳ ಮಾಡಿದ್ಲ ಹಿಂಗೆ? ಹೌದು ಕಣೆ, ಜಗಳ ಮಾಡಿ ಇವಾಗ ಅಡುಗೆ ಮಾಡೋದು ಬೇಡ, ಏನು ಬೇಡ, ನೀನು ತಿನ್ನು, ನಾನು ತಿಂತೀನಿ ಅಂತ ಅಂದ್ಬಿಟ್ಲು. ಏನು ಮಾಡೋದು ಅಂತ ಗೊತ್ತಿಲ್ಲದೆ ಆ ಶಾನ್ ಬಾಬುನ ಹತ್ರ ಮನೆ ಕೆಲ್ಸಕ್ಕೆ ಸೇರ್ಕೊಂಬಣ ಅಂತ ಹೋದೆ. ಆಯಪ್ಪ ಕೂಲಿ ಕೆಲ್ಸಕ್ಕೆ ಬಾ, ಹೊಲ್ದಾಗೆ ಮನೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟ. ಯಾರು ಹೋಗ್ತಾರೆ ಬಿಸ್ಲಾಗ ಕೆಲ್ಸಕ್ಕೆ? ಹೇಳು, ನನಗೆ ಅಭ್ಯಾಸನೂ ಇಲ್ಲ ಕೂಲಿ ಪಾಲಿ ಹೋಗಿ. ಏನೋ ಮನೆ ಕೆಲಸ ಆದರೆ ಮನೆಗೆ ಹೆಂಗೋ 3 ಹೊತ್ತು ಊಟ ಸಿಗುತ್ತೆ, ತಿನ್ಕೊಂಡು ಹೆಂಗೋ ಮನೆ ಕೆಲಸ ಮಾಡ್ಕೊಂಡು ಬರ್ಬೋದು ಅಂದ್ಕೊಂಡ್ರೆ ಅವನು ಇಲ್ಲ ಅಂತಂದ. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೌದಾ? ಅಲ್ಲ ಸೇಳಿ ಯಾಕೆ ಬೇಡ ಅಂದ್ಲು? ಮತ್ತೆ ಅವತ್ತು ಯಾಕೆ ಬೇಕು ಅಡುಗೆ ಮಾಡ್ಕೊಂಡಿರು ಅಂತ ಹೇಳಿದ್ಲಲ್ಲ? ಏನಾಯ್ತು ಅವಳಿಗೆ ತಿಕ್ಕಿಕ್ಲೇನೆ ಒಂದೊಂದ್ಸಲ ಒಂದೊಂದು ಮಾತಾಡೋಕ್ಕೆ? ಏನೇ ಮಾಡಿದೆ ಅಂತದ್ದ? ಏನು ಮಾಡೋದು ಹೇಳೋ, ಖರ್ಚಿಗೆ ದುಡ್ಡಿರಲಿಲ್ಲ, ದುಡ್ಡು ಕೇಳು ಒಂದು 200 ರೂಪಾಯಿನ ಅಂತ ಸೇಳಿನ ಕೇಳಿದೆ. ಅವಳ ಮುಂದೆ ಖರ್ಚಿಗೆ ದುಡ್ಡಿಲ್ಲ, ಬೇಕು ಅಂದರೆ ನೀನು ಅಡುಗೆ ಮಾಡ್ಕೊಂಡು ಉಂಡ್ಕೊಂಡಿರು, ನಿನಗೆ 1 ರೂಪಾಯಿ ಕೊಡಲ್ಲ, ದುಡ್ಡು ಬೇಕು ಅಂದರೆ ನೀನೇ ಸಂಪಾದನೆ ಮಾಡ್ಕೆ, ಯಾರ ತನಕ ಕೇಳು, ನಾನು 1 ರೂಪಾಯಿ ಕೊಡಲ್ಲ ಅಂದ್ಲು. ಅದಕ್ಕೆ ಹೆಂಗೂ ದುಡ್ದಿದೆ ಅದೆಲ್ಲ ಬೀರ್ನ ಕಿಕ್ಕಿಲ್ಲ. ಅವಳು ಹೋಗ್ತಿದ್ದಂಗೆ ನಾನು ತಗೊಂಡೆ. ಆದರೆ ಆ ಲೌಡಿ ಹೋಗೋದು ಬಿಟ್ಟು ವಾಪಸ್ ಬಂದ್ಲು. ಅವಾಗಲೇ ನನ್ನ ಕೈಯಾಗಿ ದುಡ್ಡು ಇಟ್ಕೊಂಡಾಗ ಎಲ್ಲ ಗೊತ್ತಾಗಿ ಹಿಂಗಾಗೋಯ್ತು ನೋಡು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ರಾಣಿ. ಅಯ್ಯೋ, ನಾನೊಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡು. ಆ ಸೇಳಿನೂ ಬಗ್ತಾಳವಾಗ. ಏನು ಮಾಡೋದು ಹೇಳು, ಅವಳನ್ನ ಯಾರಾದ್ರೂ ಬಗ್ಸಕ್ಕಾಗುತ್ತೇನೆ ರಾಣಿ? ನೀನು ಎಷ್ಟು ಪ್ರಯತ್ನ ಪಟ್ವಿ, ನಾನು ಎಷ್ಟು ಪ್ರಯತ್ನ ಪಟ್ಟೆ ಆ ಮನೆಯಾಳಿನ ಭೂಮಿ ಮೇಲೆ ಇಲ್ದಂಗೆ ಮಾಡಬೇಕು ಅಂತ. ಆದರೆ ಆಯ್ತಾ, ಅದೇ ಯಾವುದು ಕೆಲ್ಸಕ್ಕೆ ಬರಲ್ಲ ಅವಳ ಮುಂದೆ. ನಾನಿನ್ನೇನು ಮಾಡೋಣ? ಕೂಲಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಬಿಸಿಲು ಮಾಡೋಕ್ಕಾಗಲ್ಲ. ಆಮೇಲೆ ಏನಾದ್ರು ತಲೆ ಸುತ್ತ ಬಂದು ಬಿದ್ದರೆ ಏನು ಮಾಡೋದು? ಚೆನ್ನಾಗಿಲ್ಲ ಅಂತ ಮನೆ ಕಂಡ್ರೆ 1 ಲೋಟ ನೀರು ಕೊಡೋರು ಇಲ್ಲ ನನಗೆ. ಭಿಕ್ಷೆ ಬೇಡೋದೊಂದೇ ಉಳಿದಿರೋದು. ಹಂಗೆ ಯಾಕೆ ಯೋಚನೆ ಮಾಡ್ತೀಯಾ? ನಿನಗೇನೇ ಬಂದೈತೆ? ನೀನು ವ್ಯಾಪಾರ ಮಾಡು, ನೀನು ತರಕಾರಿ ವ್ಯಾಪಾರ ಮಾಡು. ಅವಳು ಮಾಡ್ದಂಗೆ ಅವಳಿಗಿಂತ ಒಂದು ಸ್ವಲ್ಪ ಒಂದು 10 ಪೈಸೆನ 25 ಪೈಸೆನ ಕಮ್ಮಿ ತಗ. ಅವಾಗೆಲ್ಲ ನಿನ್ನ ಹತ್ರನೇ ತಂತಾರೆ. ಅವಾಗ ಅವಳಿಗೆ ವ್ಯಾಪಾರ ಇಲ್ದಂಗೆ ಆಗುತ್ತೆ. ಆವಾಗ ಅವಳೇ ದಾರಿಗೆ ಬರ್ತಾಳೆ. ನೋಡಿ ಯೋಚನೆ ಮಾಡು.
ಅದೆಲ್ಲ ಮಾಡಕ್ ದುಡ್ಡು ಬೇಕಲ್ಲೇ ರಾಣಿ. ಹಾ, ಆ ಗಾಡಿ ತಮಕೋ ತರಕಾರಿ ತರಕೋ ಎಲ್ಲಿತ್ತೆ ದುಡ್ಡು ನನ್ನ ಹತ್ರ? ಅಯ್ಯೋ, ಈಗ ನಾನು ಎದೆ ಸಿಳಿರಿ 10 ರೂಪಾಯಿ ಹುಟ್ಟಲ್ಲ. ಇನ್ನ ಅಷ್ಟೆಲ್ಲ ಗಾಡಿ ಪಾಡಿ ತಗೊಂಡು ನಾನು ಎಲ್ಲಿಂದ ವ್ಯಾಪಾರ ಮಾಡ್ಲಿ ಹೇಳು? ಗಾಡಿ ಯಾಕೆ ತಮಕ್ ಹೋಗ್ತೀಯ? ಒಂದು ಪುಟ್ಟಿ ಪುಟ್ಟಕ್ಕೆನೆ ತರಕಾರಿ ತಗೊಂಬಂದು ವ್ಯಾಪಾರ ಮಾಡು. ಸದ್ಯಕ್ಕೆ ಒಂದಿಷ್ಟಿಷ್ಟೇ ತಗೊಂಬ, ಒಂದು 50 ರೂಪಾಯಿ 100 ರೂಪಾಯಿ ಒಳಗೇನೆ ಅಷ್ಟು ತಗೊಂಬಂದು ವ್ಯಾಪಾರ ಶುರು ಮಾಡು. ಬೇಕು ಅಂದ್ರೆ ಒಂದು 100 ರೂಪಾಯಿ ಕೊಡ್ತೀನಿ, ಶುರು ಮಾಡು. ಹೌದಾ, ಸರಿ ಆಯ್ತು ಕಣೆ ರಾಣಿ, ಹಂಗೆ ಮಾಡ್ತೀನಿ. ಆ ಸೇಳಿನ ಬಗ್ಗಿಸ್ಬೇಕು ಅಂದ್ರೆ ಹಿಂಗೆ ಮಾಡ್ಬೇಕು. ಅವಳಿಗಿನ ಮುಂಚೆಲಿ ತರಕಾರಿ ತಂದು ಅವಳಿಗಿನ ಮುಂಚೆಲಿ ಹೋಗಿ ವ್ಯಾಪಾರ ಮಾಡ್ತೀನಿ. ಕಮ್ಮಿ ತಂತೀನಿ ದುಡ್ಡ. ಅವಾಗ ಜನಗಳೆಲ್ಲ ನನ್ನ ಹತ್ರನೇ ತರಬೇಕು, ಅವಳಿಗೆ ವ್ಯಾಪಾರ ಆಗ್ದಂಗೆ ಆಗ್ಬೇಕು. ಸರಿ ಆಯ್ತು, ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.